forever on fire. ಈಗ ಚನ್ನಪಟ್ಟಣವನ್ನು ಬದಲಾವಣೆ ಮಾಡಬೇಕು. ಈಗ ಮುನ್ಸಿಪಾಲ್ಟಿ ಆಫೀಸ್ ನೋಡಿದ್ದೀರಿ, ತಾಲೂಕು ಆಫೀಸ್ ನೋಡಿದ್ದೀರಿ, ಆಸ್ಪತ್ರೆ ನೋಡಿದ್ದೀರಿ, ಸ್ಮಶಾನದ ವಿಚಾರ ಎಲ್ಲ ಕೇಳಿದ್ದೀರಿ. ಪಾಪ ಬಡವರಿಗೆ ಸೈಟೇ ಹಂಚಿಲ್ಲ ಇಲ್ಲಿ. ಯಾಕಾಗಲಿಲ್ವೋ ನನಗೆ ಇನ್ನು ಅರ್ಥ ಆಗ್ತಾಯಿಲ್ಲ. ಏನು ಆ ಕಾಲಕ್ಕೆ ತಕ್ಕಂತೆ ಏನು ಬೇಕಾದ್ರೂ ಜಮೀನನ್ನ ಖರೀದಿ ಮಾಡಿ ಎಲ್ಲ ಬಡವರಿಗೆ ಸೈಟ್ ಕೊಡಬೇಕಾಗಿತ್ತು, ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಮುಂದಕ್ಕೂ ನೆಕ್ಸ್ಟ್ ಇದೆ, ಭಾಳ ಬೀಡಿ ಕಾರ್ಮಿಕರೆಲ್ಲ ಇದ್ದಾರೆ, ಅದು ಕೂಡ ಏನು ಪ್ರಯತ್ನ ನಡೆದಂಗೆ ಕಾಣಲಿಲ್ಲ. ಪಾಪ ಹೆಣ್ಮಕ್ಳು ನೋಡಿ, ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಅಟ್ಲೀಸ್ಟು ಎಂಡಾರ್ಸ್ಮೆಂಟ್ ಈಸ್ಕೊಳ್ಳೋಷ್ಟು ತಾಳ್ಮೆ ಇತ್ತು. ಈಗ ಎಂಡಾರ್ಸ್ಮೆಂಟ್ ಈಸ್ಕೊಳ್ಳದೆ ನನಗೆ ಡೈರೆಕ್ಟ್ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅಂದರೆ ಅವರ ನೋವು, ಅವರ ದುಗ್ಡ ಎಷ್ಟಿದೆ ಅಂಥೇಳಿ ಇದರಿಂದ ಅರ್ಥ ಆಗ್ತದೆ. ಇದಕ್ಕೆ ನಾನು ಉತ್ತರ ಕೊಡಬೇಕಾದಿಲ್ಲ, ಮತದಾರರೇ, ಲೀಡ್ಗಳೇ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ನಾವು ಒಂದು ಅವಕಾಶ, ನಮಗೆ ಇವ್ರಿಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ. ನಾನು ಅಧಿಕಾರದಲ್ಲಿದ್ದೀನಿ, ಇದು ನನ್ನ ಕಾನ್ಸೆಪ್ಟ್. ಇದು ಏನು ನಾನು ಈ ಪದ್ಧತಿ ಏನಿದೆಯಲ್ಲ, ಇದು ನನ್ನೊಂದು ವಿಶೇಷವಾದಂಥ ಒಂದು ಪದ್ಧತಿ. ಈ ಪದ್ಧತಿ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ. ನನ್ನ ರಾಜಕಾರಣದ ಅನುಭವದ ಮೇಲೆ ಜನರ ಸಮಸ್ಯೆಯನ್ನು ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಒಬ್ಬ ಪ್ರತಿನಿಧಿಯಾದವನು ಸಹಾಯ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪದ್ಧತಿಯನ್ನು ಜನರಿಗೆ ಸೇವೆಯನ್ನು ಮಾಡಿ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀನಿ. ಹಿಂದೆ ಒಂದು ಸರ್ಕಾರ ಇತ್ತು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಹಿಂಗೆ ಅರ್ಜಿ ಇಸ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದು ಕನಕಪುರದಲ್ಲಿ. ಹಿಂದೆ ಕನಕಪುರದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಯಾರು ಅಂತ ಹೇಳಕ್ಕೆ ಹೋಗಲ್ಲ, ಆಗ ನಾನು ಇದೇ ರೀತಿ ಪೆನ್ಷನ್ದು ಪ್ರತಿ ಮನೆಗೂ ಕಳಿಸಿಸ್ಬಿಟ್ಟು ಮಾಡಿಸ್ದೆ. ಸುಮಾರು 13,000 ಜನಕ್ಕೆ ಪೆನ್ಷನ್ನು ₹1 ಒಬ್ಬರು ಕೊಡೋಕ್ಕಿಲ್ದಂಗೆ ನಾನೇ ಈ ರೀತಿ ಅದಾಲತ್ ಟೈಪ್ ಮಾಡಿದೆ. ಸೊ ಎಲ್ಲ ಸೈಟು ಅಷ್ಟೇ, ಕನಕಪುರದಲ್ಲಿ ಪ್ರತಿ ವಾರ್ಡಲ್ಲೂ ಕೂತ್ಕೊಂಡು ನಾನೇ ಅರ್ಜಿ ತೊಗೊಂಡು ಅವ್ರ ಗಂಡ ಹೆಂಡ್ತಿ ಇಬ್ಬರೂ ಕರೆಸಿ ಸಭೆಯಲ್ಲಿ ನಿಲ್ಲಿಸಿ 3 ತಿಂಗಳು ಹಂಚಿದ್ದೀನಿ ಸೈಟ್ನ. 3 ತಿಂಗಳು, 1 ತಿಂಗಳಲ್ಲ, 3 ತಿಂಗಳು ಹಂಚಿದ್ದೀನಿ. ಸೊ ಎಲ್ಲೂ ನಮಗೆ ಸಮಸ್ಯೆ ಏನು ತೊಂದರೆ ಆಗಲಿಲ್ಲ. ಇನ್ನು ಬೇಕಾದಷ್ಟು ಮಾಡೋದಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಈಗ ಈ ಒಂದು ಚನ್ನಪಟ್ಟಣ ಬರಡು ನಾಡು ಆಗಬಾರ್ದು. ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದು, ಇವತ್ತು ಸಾಯಂಕಾಲ ಕೂಡ ನನಗೆ ಇನ್ನೊಂದು 15 ವಾರ್ಡ್ ಇದೆ, ಅಲ್ಲೆಲ್ಲ ಕೂಡ ಭೇಟಿ ಮಾಡ್ತೇನೆ, ಅವ್ರ ಸಮಸ್ಯೆ ಕೂಡ ಕೇಳ್ತೇನೆ. ಈಗ ನಾಳೆ ಆದಮೇಲೆ ಈ ಸೈಟ್ಗೆ ಜಮೀನನ್ನು ಹುಡ್ಕೋಂಥ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮಾಡಿ ಸ್ಯಾಂಕ್ಷನ್ ಮಾಡಿಸಿ ಅವ್ರಿಗೆ ಸೈಟ್ ಹಂಚೋಂಥ ಕೆಲಸ. ಈಗ ಯಾವ ಸೈಟು ಸರ್ಕಾರಿ ಜಮೀನಿದೆ ಕೂಡಲೇ ಟೇಕ್ ಓವರ್ ಮಾಡಿ ಅಲ್ಲಿ ಸೈಟ್ ಹಂಚೋಂಥ ಕೆಲಸನೂ ಈಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ. ನಂಬರ್ 2, ಮನೆಗಳಿಗೆ ಕೂಡ ಸ್ಪೆಷಲಾಗಿ ಮನೆಗಳನ್ನ ತರೋಂಥ ಕೆಲಸ. ಎರಡನೇದು, ಈಗಾಗಲೇ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳು ಕೊಡ್ತಾಯಿದ್ದಾರೆ. ಸಾಲ ಬೇಕಾದವರು ಕೂಡ ಪಟ್ಟಿ ಮಾಡ್ತಾಯಿದ್ದೀನಿ. ಎಲ್ಲ ನಿಗಮಗಳ ಹತ್ರ ಮಾತಾಡಿದ್ದೀನಿ, ಅಲ್ಲೂ ಕೂಡ ಅರ್ಜಿ ತೆಗೆದುಕೊಂಡು ಅವ್ರಿಗೆ ಸಪ್ರೇಟ್, ಈಗ ಯಾರು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಫಾರಮ್ ಕೊಟ್ಟು ತಿರ್ಗಾ ನಾನು ಅವ್ರಿಗೆಲ್ಲ ಬಗೆಹರಿಸುವಂಥ ಕೆಲಸ. ಕೆಲವು ಸ್ಮಶಾನಕ್ಕೆ ಕೇಳಿದ್ದಾರೆ. ಕೆಲವು ಕುಡಿಯೋ ನೀರಿನ ವಿಚಾರ ಕೇಳಿದ್ದಾರೆ, ಕೆಲವು ರಸ್ತೆ ಕೇಳಿದ್ದಾರೆ, ಇನ್ನು ಸಮುದಾಯ ಭವನ ಕೇಳಿದ್ದಾರೆ, ದೇವಸ್ಥಾನ ಕೇಳಿದ್ದಾರೆ. ಅದಕ್ಕೆಲ್ಲ ಸ್ಪೆಷಲ್ ಗ್ರಾಂಟ್ನ ವ್ಯವಸ್ಥೆ ಮಾಡಿ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗ್ತದೋ ಅಷ್ಟೆಷ್ಟು ಸಹಾಯ ಮಾಡಿ ಅವ್ರಿಗೊಂದು ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.